ಗುರುವಾರ ಮಧ್ಯಾಹ್ನ ದರ್ಶನ್ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ದರ್ಶನ್ ಆಪ್ತ ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿ ಇದು. ಗುರುವಾರ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅವರ ಆಪ್ತರಿಂದ ಬರ್ತಾ ಇರುವಂತ ಮಾಹಿತಿ. ಇವತ್ತು ಸೋಮವಾರ, ಇವತ್ತು ಸೆಷನ್ಸ್ ಕೋರ್ಟ್ನ ಮುಂದೆ ಹಾಜರಾಗಿದ್ದಾರೆ ದರ್ಶನ್. ಅಲ್ಲಿ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸ್ತಾರೆ. ಗುರುವಾರದ ದಿನ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಿರಣ್, ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಗಳ ಪ್ರಕಾರ ಗುರುವಾರ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಚೈತ್ರ, ಹೌದು. ಈಗಾಗಲೇ ನಾನು ಹೇಳ್ದಂಗೆ 2-3 ದಿನದಲ್ಲಿ ಇವರು ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆ ಇದೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ, ಮತ್ತು ಆ ಆಸ್ಪತ್ರೆ ಮೂಲಗಳಿಂದ ಹೇಳುವಂಥದ್ದು. ಯಾಕೆಂದರೆ ಇವತ್ತು ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕೋರ್ಟಲ್ಲಿ ಸಿಗ್ನೇಚರ್ ಹಾಕುದು ಅವರೇ ಸ್ವತಃ ಹೋಗೋದ್ಬೇಕಾಗಿರೋದ್ರಿಂದ ಅಲ್ಲಿ ಹೋಗಿ ಅವ್ರು ಸಿಗ್ನೇಚರ್ ಹಾಕಿ ಮತ್ತೆ ವಾಪಸ್ ಹಾಸ್ಪಿಟ್ಲಿಗೆ ಬರ್ತಾರೆ. ಮತ್ತೆ ಉಳಿದಂತೆ ಅದೇನು ಫಿಸಿಯೋಥೆರಪಿ ಇದೆಯೋ ಅದನ್ನು ಮಾಡ್ಕೋತಾ ಇದ್ದಾರೆ. ಆದರೆ ಆಪ್ರೇಷನ್ ಮಾಡಬೇಕೋ ಬೇಡವೋ ಅಥವಾ ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ. ಬಟ್ ಕುಟುಂಬದವರು ಯಾವಾಗ ಒಪ್ಕೋತಾರೋ ಅದು ಮಾಡ್ತೀವಿ, ಇಲ್ಲ ಅಂತಂದರೆ ಅವ್ರು ಒಪ್ಪಲಿಲ್ಲ ಅಂತಂದರೆ ನಾವು ಬಲವಂತ ಮಾಡೋಕ್ಕಾಗಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಇರುವಂಥದ್ದನ್ನ ನಾವು ಎಲ್ಲವೂ ಕೂಡ ಹೇಳಿದ್ದೀವಿ, ಏನೇನಿದೆ ಈಗ ಮಾಡಿಸ್ಕೋಬೇಕು ಅಂತ ಎಲ್ಲವೂ ಕೂಡ ನಾವು ಮಾಡಿದ್ವಿ. ಆದರೆ ಗುರುವಾರ ಬಹುಶಃ ಹೇಳ್ದಂಗೆ ಗುರುವಾರನೋ ಶುಕ್ರವಾರನೋ ಬಹುಶಃ ಅವರು ಅಫಿಷಿಯಲ್ ಆಗಿ ಅಲ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ. ಯಾಕೆಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕಾದ ನಂತರ ಇನ್ನು ಉಳಿದಂತೆ ಇನ್ನು ಇಲ್ಲಿ ಬೇಲ್ ಕೊಟ್ಟಿರುವಂಥದ್ದು ಕೂಡ ಪ್ರಶ್ನೆ ಮಾಡಿ ಈಗಾಗಲೇ ಪೊಲೀಸರು, ಬೆಂಗಳೂರು ಪೊಲೀಸರು ಈಗಾಗಲೇ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡೋಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಅವರು ಕೂಡ ಕಾನೂನು ಕೆಲವು ಒಪಿನಿಯನನ್ನು ತಗೋತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾರಣ ಇದೇ ಒಂದು ಬರುತ್ತೆ. ಯಾಕೆಂದರೆ ಅವರು 45 ಡೇಸ್ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಅವರು ತೊಗೊಂಡಿದ್ರು. ಅದು ದೊಡ್ಡ ಅವರಿಗೆ ಗ್ರೌಂಡ್ ಆಗುತ್ತೆ. ಈ ಒಂದು ಏನಕ್ಕೆ ಬೇಲ್ನ ರಿಜೆಕ್ಟ್ ಮಾಡಬೇಕು, ಕೊಟ್ಟಿರುವಂಥ ಬೇಲ್ನ ಒಂದು ತಡೆಯಾಜ್ಞೆ ಕೊಡಬೇಕು ಅಂತ ಏನಕ್ಕೆ ಅಂದರೆ ಅದು ಬಹಳ ಇಂಪಾರ್ಟೆಂಟ್ ಗ್ರೌಂಡ್ ಆಗುತ್ತೆ. ಯಾಕೆಂದರೆ 45 ಡೇಸು ಅವರು ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂತ ಅಂದರೆ ಪ್ಯಾರಾಲಿಸಿಸ್ ಆಗುತ್ತೆ ಅನ್ನೋ ಒಂದು ವಾದವನ್ನು ಕೂಡ ಅವರು ಹೈಕೋರ್ಟ್ನಲ್ಲಿ ಅವರ ದರ್ಶನ್ ಪರ ವಕೀಲರು ಮಾಡಿದರು. ಈಗಾಗಲೇ ಅರ್ಜೆಂಟ್ ತುರ್ತಾಗಿ ಅವ್ರಿಗೆ ಆಪರೇಷನ್ ಅಗತ್ಯ ಇದೆ ಅನ್ನೋ ಕಾರಣಕ್ಕೆ ಅವರು ತೊಗೊಂಡಿದ್ರು. ಜಡ್ಜು ಕೂಡ 3 ತಿಂಗಳು ಟೈಮ್ ಕೊಡ್ತಾರೆ. ಅಂತಿಮವಾಗಿ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅಂತಲೇ ಕೊಟ್ಟಿದ್ರು. ಆದರೆ 45 ಡೇಸ್ ಕಂಪ್ಲೀಟ್ ಆದರೂ ಕೂಡ ಅವರು ಆಪರೇಷನ್ ಮಾಡಲ್ಲ. ಅದ್ರ ಮಧ್ಯದಲ್ಲಿ ರೆಗ್ಯುಲರ್ ಬೇಲ್ ಸಿಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ಗ್ರೌಂಡ್ಸಲ್ಲಿ ಕೆಲವೊಂದಷ್ಟು ಕಾನೂನು ಸಲಹೆಯನ್ನು ಈಗಾಗಲೇ ಒಂದು ಆರ್ಡರ್ ಕಾಪಿ ಏನು ಸಿಕ್ಕಿದೆ, ಏನು ಬೇಲ್ ಕೊಟ್ಟಿರುವಂಥ ಆರ್ಡರ್ ಕಾಪಿನ ಈಗಾಗಲೇ ಕಾನೂನು ಸಲಹೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರು ಏನು ಕೊಡ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ಕೊಂಡು ಹೋಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಅದನ್ನು ಸುಪ್ರೀಂ ಕೋರ್ಟ್ಗೆ ತೊಗೊಂಡು ಹೋಗುವಂಥದ್ದನ್ನ ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ. ಕಿರಣ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮಿಂದ ಪಡೆದುಕೊಳ್ತಾ ಹೋಗ್ತೀನಿ. ಇದಾಗಲೇ ದರ್ಶನ್ ಸೆಷನ್ಸ್ ಕೋರ್ಟ್ ಮುಂದೆ ಅಪಿಯರ್ ಆಗಿದ್ದಾರೆ.